ಜನವರಿ 30, 1948 ಮಹಾತ್ಮ ಗಾಂಧಿಯವರನ್ನು ಗುಂಡಿಕ್ಕಿ ಕೊಂದ ದಿನ. ಆದರೆ ಈ ಘಟನೆಯ ನಂತರ ದೇಶದಲ್ಲಿ ಏನಾಯಿತು ಎಂಬುದರ ಬಗ್ಗೆ ಇಂದಿಗೂ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ. ಅಹಿಂಸೆಯ ಪ್ರವರ್ತಕರು ಎಂದು ಕರೆಯಲ್ಪಡುತ್ತಿದ್ದ ಗಾಂಧೀಜಿಯ ಅನುಯಾಯಿಗಳು ಆಗ ರಕ್ತಸಿಕ್ತ ಪ್ರತೀಕಾರಕ್ಕೆ ಮುಂದಾದರು. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಜನರಿಗೆ ಎಂದಿಗೂ ತಿಳಿಸದ ಅಧ್ಯಾಯ. ಗಾಂಧಿಯ ಹಂತಕ ನಾಥೂರಾಮ್ ಗೋಡ್ಸೆ ಚಿತ್ಪಾವನ ಬ್ರಾಹ್ಮಣ ಎಂದು ತಿಳಿದ ತಕ್ಷಣ ಮುಂಬೈ ಮತ್ತು ಮಹಾರಾಷ್ಟ್ರದ ಹಲವಾರು ಪ್ರದೇಶಗಳಲ್ಲಿ ಭೀಕರ ಹಿಂಸಾಚಾರ ಭುಗಿಲೆದ್ದಿತು. ಮೊದಲಿಗೆ ಗೋಡ್ಸೆ ಎಂಬ ಉಪನಾಮ ಹೊಂದಿರುವ ಕುಟುಂಬಗಳನ್ನು ಮಾತ್ರ ಗುರಿಯಾಗಿಸಲಾಯಿತು. ಆದರೆ ಶೀಘ್ರದಲ್ಲೇ ಎಲ್ಲಾ ಮರಾಠಿ ಬ್ರಾಹ್ಮಣರು ಹಿಂಸಾಚಾರಕ್ಕೆ ಬಲಿಯಾದರು. ಗಾಂಧಿಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಅನೇಕ ಬ್ರಾಹ್ಮಣರನ್ನು ಕ್ರೂರವಾಗಿ ಕೊಲ್ಲಲಾಯಿತು. ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲದೆ ನೆರೆಯ ಕರ್ನಾಟಕ, ಮಧ್ಯಪ್ರದೇಶ ಮತ್ತು ದೆಹಲಿಯಲ್ಲಿಯೂ ಬ್ರಾಹ್ಮಣ ಕುಟುಂಬಗಳ ಮೇಲೆ ದಾಳಿ ಮಾಡಲಾಯಿತು. ಈ ಯೋಜಿತ ಹತ್ಯಾಕಾಂಡವು ಕಾಂಗ್ರೆಸ್ ನಾಯಕರ ಮೇಲ್ವಿಚಾರಣೆಯಲ್ಲಿಯೇ ನಡೆದಿತ್ತು ಎಂದು ಆರೋಪಿಸಲಾಗಿದೆ. ದೇಶದ ಗಾಂಧಿವಾದಿ ವ್ಯವಸ್ಥೆಯು ಈ ಹತ್ಯಾಕಾಂಡವನ್ನು ಏನೂ ಸಂಭವಿಸಿಯೇ ಇಲ್ಲ ಎಂಬಂತೆ ಮುಚ್ಚಿ ಹಾಕಿತು. ಸಮಕಾಲೀನ ವರದಿಗಳ ಪ್ರಕಾರ ಮುಂಬೈ, ಪುಣೆ, ಸತಾರಾ, ಕೊಲ್ಹಾಪುರ, ಸಾಂಗ್ಲಿ, ಅಹಮದನಗರ, ಸೋಲಾಪುರ ಮತ್ತು ಕರಾದ್ನಂತಹ ಪ್ರದೇಶಗಳಲ್ಲಿ ವ್ಯಾಪಕ ಹಿಂಸಾಚಾರ ಮತ್ತು ಬೆಂಕಿ ಹಚ್ಚುವಿಕೆ ಸಂಭವಿಸಿದೆ. ಗಾಂಧೀಜಿಯ ಅನುಯಾಯಿಗಳಾದ ಕಾಂಗ್ರೆಸ್ ಕಾರ್ಯಕರ್ತರು 2000ರಿಂದ 5000 ಜನರನ್ನು ಕೊಂದರು. ಆದರೆ ಇದನ್ನು ಅಧಿಕೃತವಾಗಿ ಎಂದಿಗೂ ದೃಢಪಡಿಸಲಾಗಿಲ್ಲ. ವೀರ್ ಸಾವರ್ಕರ್ ಅವರ 3ನೇ ಸಹೋದರ ನಾರಾಯಣ ದಾಮೋದರ ಸಾವರ್ಕರ್ ಕೂಡ ಈ ಜಾತಿ ದ್ವೇಷಕ್ಕೆ ಬಲಿಯಾದರು. ಗಾಂಧಿವಾದಿಗಳು ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅವರನ್ನು ಸುತ್ತುವರೆದು ಕಲ್ಲೆಸೆದು ಹತ್ಯೆ ಮಾಡಿದರು. ಇತಿಹಾಸಕಾರ ವಿಕ್ರಮ್ ಸಂಪತ್ ಅವರು ತಮ್ಮ 2 ಭಾಗಗಳ ಸಾವರ್ಕರ್ ಕುರಿತ ಪುಸ್ತಕದಲ್ಲಿ ಈ ಹತ್ಯಾಕಾಂಡದ ಬಗ್ಗೆ ಹಲವು ಸಂಗತಿಗಳನ್ನು ವಿವರಿಸಿದ್ದಾರೆ. ಅವರ ಪ್ರಕಾರ ಕೊಲ್ಲಲ್ಪಟ್ಟವರಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು. ಸರಿಸುಮಾರು 20,000 ಮನೆಗಳು ಮತ್ತು ಅಂಗಡಿಗಳು ಸುಟ್ಟು ಹೋದವು. ಇಷ್ಟೊಂದು ವ್ಯಾಪಕ ಹಿಂಸಾಚಾರದ ಹೊರತಾಗಿಯೂ ಒಂದೇ ಒಂದು ಪೊಲೀಸ್ ಪ್ರಕರಣವನ್ನು ದಾಖಲಿಸಲಾಗಿಲ್ಲ. ಅನೇಕ ಜನರನ್ನು ಜೈಲಿಗೆ ಹಾಕಲಾಯಿತು ಮತ್ತು ಹಿಂಸಿಸಲಾಯಿತು. ವಿಕ್ರಮ್ ಸಂಪತ್ ಈ ಬ್ರಾಹ್ಮಣ ಹತ್ಯಾಕಾಂಡವನ್ನು 1984ರ ಸಿಖ್ ಹತ್ಯಾಕಾಂಡಕ್ಕೆ ಹೋಲಿಸುತ್ತಾರೆ. ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಮುಗ್ಧ ಸಿಖ್ಖರ ಮೇಲೆ ಸೇಡು ತೀರಿಸಿಕೊಂಡ ಭೀಕರ ಹತ್ಯಾಕಾಂಡವದು. ಭಾರತೀಯ ಕಂದಾಯ ಸೇವಾ ಅಧಿಕಾರಿ ಅರವಿಂದ್ ಕೂಡ 1948ರ ಈ ಬ್ರಾಹ್ಮಣ ಹತ್ಯಾಕಾಂಡದ ಕುರಿತಾಗಿ ದಾಖಲಿಸಿದ್ದಾರೆ. ಅವರು ಹೀಗೆ ಬರೆಯುತ್ತಾರೆ: ಆಗ ನನಗೆ 5 ವರ್ಷ. ನಾವು ಸತಾರದಲ್ಲಿ ವಾಸಿಸುತ್ತಿದ್ದೆವು. ಅಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ಹೆಚ್ಚಾಗಿ ಬ್ರಾಹ್ಮಣೇತರರು ವಾಸಿಸುತ್ತಿದ್ದರು. ಅಲ್ಲಿ ಹೆಚ್ಚಿನ ಜನರಲ್ಲಿ ಸಹೋದರತ್ವವಿತ್ತು. ಆದರೆ ನಮ್ಮ ಕುಟುಂಬವೂ ಕೂಡ ಆ ಹಿಂಸಾಚಾರಕ್ಕೆ ಬಲಿಯಾಯಿತು. ಫೆಬ್ರವರಿ 1, 1948ರ ಮಧ್ಯಾಹ್ನ ನಮ್ಮ ಮನೆ ಮತ್ತು ಮುದ್ರಣಾಲಯವನ್ನು ಸುಟ್ಟು ಹಾಕಲಾಯಿತು ಎಂದು ಜಬಲ್ಪುರ ಮೂಲದ ಹಿಂದಿ ದಿನಪತ್ರಿಕೆ ಉಷಾ ಕಾಲ್ ತನ್ನ 1948ರ ಫೆಬ್ರವರಿ 5ರ ಸಂಚಿಕೆಯಲ್ಲಿ ಹೀಗೆ ವರದಿ ಮಾಡಿದೆ: ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ 400 ಹಳ್ಳಿಗಳಲ್ಲಿ ಸಾವಿರಾರು ಬ್ರಾಹ್ಮಣ ಕುಟುಂಬಗಳ ಮೇಲೆ ದಾಳಿ ನಡೆಸಲಾಯಿತು. ಸುಮಾರು 1,500 ಮನೆಗಳನ್ನು ಸುಟ್ಟು ಹಾಕಲಾಗಿದೆ ಎಂದು ವರದಿಯಾಗಿದೆ ಎಂದು. ಸತಾರದ ಉಡಾನ್ನಲ್ಲಿ ಕುಲಕರ್ಣಿ ಬ್ರಾಹ್ಮಣ ಕುಟುಂಬದ ಮಹಿಳೆ ಮತ್ತು ಆಕೆಯ ಮೊಮ್ಮಗನನ್ನು ಅವರ ಮನೆಯಲ್ಲಿ ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಸತಾರಾದ ಪಂಚಗನಿ ಎಂಬಲ್ಲಿ ಒಂದು ಶಾಲೆಯನ್ನು ಅದರ ಮಾಲೀಕರು ಬ್ರಾಹ್ಮಣರು ಎಂಬ ಕಾರಣಕ್ಕೆ ಬೆಂಕಿ ಹಚ್ಚಿ ಸುಡಲಾಯಿತು. ಸಾಂಗ್ಲಿಯಲ್ಲಿ ಒಂದು ಜವಳಿ ಗಿರಣಿ ಮತ್ತು ಟಿಬಿ ಆಸ್ಪತ್ರೆಯನ್ನು ಸುಟ್ಟು ಹಾಕಲಾಯಿತು. ನಾಗ್ಪುರದಲ್ಲಿ ಜೋಶಿ ಪ್ರೌಢಶಾಲಾ ಕಟ್ಟಡಕ್ಕೆ ಬೆಂಕಿ ಹಚ್ಚಲಾಯಿತು. ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ವಾಹನಗಳು ಬಂದಾಗ ಗಾಂಧಿವಾದಿ ಗಲಭೆಕೋರರು ಅವರನ್ನು ಬೆದರಿಸಿ ಹಿಂದಕ್ಕೆ ಹೋಗುವಂತೆ ಮಾಡಿದರು. ಕೊಲ್ಹಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕ GH ಜೋಶಿ ಅವರ ಕಾರ್ಖಾನೆಗೆ ಗಲಭೆಕೋರರು ಬೆಂಕಿ ಹಚ್ಚಿದರು. ಕೊಲ್ಹಾಪುರದಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ ಭಾಲ್ಜಿ ಪೆಂಡೇಕರ್ ಅವರ ಸ್ಟುಡಿಯೋವನ್ನು ಸುಟ್ಟು ಹಾಕಲಾಯಿತು. ಅಲ್ಲಿ ಅವರ 2.5 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಕ್ಯಾಮೆರಾಗಳನ್ನು ಇರಿಸಲಾಗಿತ್ತು. ಗಾಂಧಿ ಹತ್ಯೆಗೆ ಪ್ರತೀಕಾರವಾಗಿ ಪ್ರಸಿದ್ಧ ಮರಾಠಿ ಬರಹಗಾರ, ಕವಿ ಮತ್ತು ಪತ್ರಕರ್ತ ಗಜಾನನ್ ತ್ರ್ಯಂಬಕ್ ಮಡ್ಖೋಲ್ಕರ್ ಅವರ ಮನೆಯನ್ನು ಸಹ ಸುಡಲಾಯಿತು. ಈ ಘಟನೆಯಿಂದ ದುಃಖಿತರಾದ ಮಡ್ಖೋಲ್ಕರ್ 1949ರಲ್ಲಿ ಏಕ್ ನಿರ್ವಿಷತಾಚಿ ಕಹಾನಿ ಎಂಬ ಪುಸ್ತಕವನ್ನು ಬರೆದರು. ಇದರ ಅರ್ಥ ಒಬ್ಬ ನಿರ್ವಸಿತ ವ್ಯಕ್ತಿಯ ಕಥೆ ಎಂದು. ಕಾಂಗ್ರೆಸ್ಸಿನ ಉನ್ನತ ನಾಯಕತ್ವದ ಒಪ್ಪಿಗೆ ಇಲ್ಲದೆ ಇಂತಹ ಹೇಯ ಘಟನೆಗಳು ನಡೆಯಲು ಸಾಧ್ಯವಿತ್ತ? ಈ ಹಿಂಸಾಚಾರವು ಹಠಾತ್ ಕೋಪದ ಪರಿಣಾಮವಲ್ಲ, ಬದಲಾಗಿ ಉದ್ದೇಶಪೂರ್ವಕ ಕೃತ್ಯವಾಗಿತ್ತು. ಇದು ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ ಡೇ ಹೆಸರಿನಲ್ಲಿ ಮಾಡಿದಂತೆಯೇ ಇತ್ತು. ಅತ್ಯಂತ ಗಮನಾರ್ಹವಾದ ವಿಷಯವೆಂದರೆ ಈ ಹತ್ಯಾಕಾಂಡವನ್ನು ಇತಿಹಾಸ ಪುಸ್ತಕಗಳಲ್ಲಿ ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ಅಥವಾ ಭಾರತೀಯ ಮಾಧ್ಯಮ ವರದಿಗಳಲ್ಲೂ ಇಲ್ಲ. ಆ ಸಮಯದಲ್ಲಿ ಭಾರತೀಯ ಮಾಧ್ಯಮಗಳು ಕಾಂಗ್ರೆಸ್ ನಾಯಕರು ಬಯಸಿದ್ದನ್ನು ಮಾತ್ರ ಪ್ರಕಟಿಸುತ್ತಿದ್ದವು.
ಪ್ರಕಟಿಸುತ್ತಿದ್ದವು. ಹೆಚ್ಚಿನ ಪತ್ರಿಕೆ ಮಾಲೀಕರು ಕಾಂಗ್ರೆಸ್ ಬೆಂಬಲಿಗರಾಗಿದ್ದರು. ಈ ದುರಂತ ಸತ್ಯವು ಕೇವಲ ವದಂತಿಗೆ ಸೀಮಿತವಾಯಿತು. ಕ್ರಮೇಣ ಅದನ್ನು ವರದಿ ಮಾಡಿದವರು ಸಹ ಕಣ್ಮರೆಯಾದರು. ಸ್ವತಂತ್ರ ಭಾರತದಲ್ಲಿ ನಡೆದ ಈ ಮೊದಲ ಹತ್ಯಾಕಾಂಡದ ಕಥೆಯನ್ನು ಮರೆತೇ ಬಿಡಲಾಯಿತು. ಈ ಹತ್ಯಾಕಾಂಡವು ಗಾಂಧಿ ಮತ್ತು ಗಾಂಧಿವಾದದ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟಿತು. ಸ್ವಯಂ ಘೋಷಿತ ಅಹಿಂಸಾತ್ಮಕ ಜನರು ನಿಜವಾಗಿಯೂ ಅದನ್ನು ಪಾಲಿಸುವವರಾ?